ಮಚ್ಚ ಇಲ್ಲೋಡು. ಅಣ್ಣ ನೀವ್ ಯಾಕಣ್ಣ ಕಲರ್ ಡ್ರೆಸ್ ಹಾಕೊಂಡ್ ನಿಮ್ಮನ್ನ ನೋಡಿ ನಾನು ಹಾಕೊಂಡ್ ಬಂದಿದ್ದೀನಿ. ಕಾಲೇಜಲ್ಲಿ ಯಾರು ಬೈಯಲ್ವಾ? ಅಣ್ಣ ಯಾಕಣ್ಣ ನಗ್ತಿದ್ದೀರಾ? ಪ್ಲೀಸ್ ಹೇಳಿ ಅಣ್ಣ. ಲೋ ಮಗ, ಇವತ್ತು ಎಕ್ಸಾಮ್ ಕಣೋ, ಇವತ್ತು ಕಲರ್ ಡ್ರೆಸ್ ಹಾಕೋ ಬರಕ್ ಹೇಳಿದ್ಯಲ್ಲೋ. ಅದ್ ಬಿಡು ಮಗ, ಇವತ್ ಎಕ್ಸಾಮ್ ಅಲ್ವಾ, ಓದಿದ್ದೀರಾ ಇಬ್ರು? ನಿನ್ ಜೊತೆನೆ ಮೂವಿಗ್ ಬಂದಿದ್ವಲ್ಲ, ಮನೆಗ್ ಬರೋಷ್ಟೊತ್ತಿಗೆ ನೈಟ್ 12 ಗಂಟೆ ಆಗಿತ್ತು. ಸರಿ, ನೀವಿಬ್ರು ಏನಾರ ಮಾಡ್ಕೊಳ್ರಪ್ಪ. ನಾನಂತೂ ಮೂವಿ ಮುಗಿಸ್ಕೊಂಡು ಹೋದ್ಮೇಲೆ ಚೆನ್ನಾಗಿ ಓದಿದ್ದೀನಿ, ಅದ್ನೇ ಹೋಗಿ ಬರೀತೀನಿ. ಬಾಯ್. ಇದು MK ಅಂತ ಹೇಳಿದ್ನಲ್ಲ, ಅವನಿಗೆ ಅವ್ರ ಅಮ್ಮ ಅಂದ್ರೆ ಪಂಚಪ್ರಾಣ, ಅವ್ರ ಅಮ್ಮಂಗೂ ಅಷ್ಟೇನೆ ಅವನಂದ್ರೆ ಪಂಚಪ್ರಾಣ. ಆದ್ರೆ ಅವತ್ತು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಒಂದ್ ಘಟನೆ ನಡೀತು. ಮಗ, ಸೀನಿಯರ್ಸ್ ಇಸ್ಪೀಟ್ ಆಡೋಣ ಅಂತ ಬೆಳಗ್ಗೆಯಿಂದ ಫೋನ್ ಆಗ್ತವ್ರೆ. ನಾನು ಹೋಗ್ಬಿಟ್ಟು ಆಡ್ಬಿಟ್ಟು ಬರ್ತೀನಿ, ನೀವಿಬ್ರು ಮನೆಗೆ ಹೋಗ್ತೀರಾ? ಬಾಯ್. ಅವತ್ತು ಸೀನಿಯರ್ಸ್ ಜೊತೆ ಜೂಜಾಡಿ 70,000 ಸೋತಿದ್ದ. ಅಣ್ಣ ಅವನ ಹತ್ರ ದುಡ್ಡೇ ಇರ್ಲಿಲ್ಲ, ಹೆಂಗಣ್ಣ ಸೋತ? ಅವನು ಸೀನಿಯರ್ಸ್ ಹತ್ರನೇ ಸಾಲ ಮಾಡಾಡಿದ್ದ. ಹಂಗೆ 70,000 ಸೋತು ಹೋದ. ಅದಕ್ಕೆ ಅವರು 48 ಅವರ್ ಟೈಮು ಕೊಟ್ಟಿದ್ರು. ಇಲ್ಲ ಅಂದ್ರೆ ಮನೆ ಹತ್ರ ಬಂದ್ ಜಗಳ ಮಾಡ್ತೀನಿ ಅಂತ ಹೇಳಿದ್ರು. ಅಣ್ಣ ಇವಾಗ ಒಂದ್ ಸಾಲ ತೀರ್ಸದ್ನೋ ಇಲ್ವೋ? ನಾನು ಅವಾಗ್ಲೂ ಹೇಳದ್ನಲ್ಲೋ, ಅವ್ರ ಅಮ್ಮಂಗೆ ಅವನಂದ್ರೆ ಪ್ರಾಣ, ಅವನ್ಗೆ ಅವ್ರ ಅಮ್ಮ ಅಂದ್ರೆ ಪ್ರಾಣ. ಇವ್ನ್ ಮಾಡೋ ತಪ್ಪೆಲ್ಲ ಅವ್ರ ಅಮ್ಮಂಗ್ ಗೊತ್ತಿತ್ತು. ಆದ್ರೆ ನನ್ ಮಗ ಎಲ್ಲಿ ಬೇಜಾರ್ ಮಾಡ್ಕೊತಾನೆ ಅಂತ ಅವ್ರಮ್ಮ ಏನು ಹೇಳ್ತಾ ಇರ್ಲಿಲ್ಲ. ಅಮ್ಮ, ಒಂದ್ 70,000 ರೂಪಾಯಿ ಕಾಸು ಬೇಕಿತ್ತಮ್ಮ. ಯಾಕಪ್ಪ? ಕಾಲೇಜ್ ಫೀಸ್ ಕಟ್ಬೇಕಂತೆ ಅಮ್ಮ. ಮನೇಲೆ ಕಿವಿಲಿರೋ ವಾಲೆ ಮಾರ್ಬಿಟ್ಟು ಕಟ್ಟುದ್ವಲ್ಲಪ್ಪ. ಅದು ಬೇರೆ ಫೀಸ್ ಅಮ್ಮ, ಇವಾಗ ಲ್ಯಾಬ್ ಫೀಸ್ ಕಟ್ಬೇಕಂತೆ. ಏನ್ ಬೇಡ, ಲಾಭ್ ಗಿಬು, ಸುಮ್ನಿರ್ ಮನೇಲಿ. ತಗೋ, ಇದನ್ನ ಮಾರ್ಬಿಟ್ಟು ಕಟ್ಟು. ಸುಮ್ನಂದೆ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಬಿಡ್ತೀಯಾ? ಅವತ್ತು ಅವ್ರಮ್ಮ ಒಂದೇ ಒಂದ್ ಡಿಸಿಷನ್ ತಗೊಂಡಿದ್ಕೆ ಅವ್ನ್ ಲೈಫೇ ಚೇಂಜ್ ಆಗೋಯ್ತು. ಅಣ್ಣ ಏನಣ್ಣ ಅವ್ರ ಅಮ್ಮ ಆತರ? ಇವಾಗ ಎಲ್ಲಿದ್ದಾರಣ್ಣ ಅವರು?